ಅನಾರೋಗ್ಯ ಪೀಡಿತರು ಹೇಗಿರಬೇಕು, ಏನ್ ಮಾಡಬೇಕು, ಇದಕ್ಕೆ ಶ್ವಾಸಕೋಶದ ತಜ್ಞರು ಮತ್ತು ಹೃದಯ ಸಂಬಂಧಿ ವೈದ್ಯರುಗಳು ಏನ್ ಹೇಳ್ತಾರೆ ಅನ್ನೋದನ್ನ ಗಮನಿಸೋಣ. ಅನಾರೋಗ್ಯ ಪೀಡಿತರು ಹೇಗಿರಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. 50 ವರ್ಷ ಮೇಲ್ಪಟ್ಟವರು ಹೇಗೆ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು? ಶ್ವಾಸಕೋಶ ಮತ್ತು ಹೃದಯ ತಜ್ಞರು ಈ ಬಗ್ಗೆ ಏನು ಹೇಳ್ತಾರೆ, ಯಾವ ರೀತಿಯಾಗಿ ತಿಳುವಳಿಕೆಯನ್ನ ಜನರಲ್ಲಿ ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ? ಪಬ್ಲಿಕ್ ಟಿವಿಯಲ್ಲಿ ತಜ್ಞ ವೈದ್ಯರ ಒಂದಷ್ಟು ಸಲಹೆಗಳಿದೆ, ಅದನ್ನ ಕೇಳಿಸ್ಕೊಳ್ಳೋ ಮೂಲಕವಾಗಿ 50 ವರ್ಷ ಮೇಲ್ಪಟ್ಟವರು, ಅನಾರೋಗ್ಯ ಪೀಡಿತರು, ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹವರು ಎಷ್ಟು ಜವಾಬ್ದಾರಿಯುತವಾಗಿ ಇರಬೇಕಾಗತ್ತೆ, ಎಷ್ಟು ಎಚ್ಚರವನ್ನ ವಹಿಸಬೇಕಾಗತ್ತೆ ನೋಡೋಣ. ಭೀತಿ ಮತ್ತೆ ರಾಜ್ಯದಲ್ಲಿ ಶುರು ಆಗಿದೆ. ಇಷ್ಟು ದಿನ ಕರೋನಾ ಇಲ್ಲ ಅಂತ ಇದ್ದಂತಹ ಜನತೆಗೆ ಕರೋನಾ ಮತ್ತೆ ಎಚ್ಚರಿಕೆ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಸಾಕಷ್ಟು ಸಭೆಗಳನ್ನ ಮಾಡ್ತಿದೆ. ಮತ್ತೆ ಇದ್ರ ಬಗ್ಗೆ ಮಾತ್ರ ನನ್ನ ಜೊತೆ ಈಗ ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಅವರು ಇದ್ದಾರೆ. ಕರೋನಾ ಅಂದಿದ ತಕ್ಷಣ ಉಸಿರಾಟದ ಸಮಸ್ಯೆ, ಪ್ರಾಣ ಹೋಗ್ತಿದ್ದಿದೆ ಅದೇ ಕಾರಣಕ್ಕೆ ಸರ್. ಈಗ ಒಮಿಕ್ರಾನ್ ರೂಪಾಂತರ ತಳಿ, ಅದರ ಭೀತಿ ಯಾವ ಮಟ್ಟಕ್ಕೆ ಆಗ್ತಿದೆ? ಮೊದಲನೇದಾಗಿ ಭೀತಿ ಅನ್ನೋ ಶಬ್ದನ ಉಪಯೋಗಿಸೋದು ಬೇಡ. ನಂಬರ್ 1, ಎಲ್ಲಿಂದ ಬಂತು ಈ JN1 ಅಂತ ನೋಡಿದಾಗ ಇದು ಬಂದಿರೋದು, ಇದರದ್ದು ಚಿಕ್ಕ ತಾತ ಬಂದು ಒಮಿಕ್ರಾನ್, ಇದು ಮೊಮ್ಮಗು ಇದ್ದಂಗೆ ಒಮಿಕ್ರಾನ್ಗೆ. ಈಗ ಒಮಿಕ್ರಾನ್ ಯಾರ್ಯಾರು ವ್ಯಾಕ್ಸಿನೇಷನ್ ತೊಗೊಳಲ್ಲ ಅಂದ್ರೋ ಎಲ್ಲಾರ್ಗು, ತೊಗೊಂಡವ್ರಿಗೂ ತೊಗೊಳ್ದಿದ್ದವ್ರಿಗೂ ಎಲ್ರಿಗೂ ಬಂದೋಯ್ತು. ಅದು ವೆರಿ ಮೈಲ್ಡ್ ವೈರಸ್, ಅದರ ಒಂದು ಕಿರು ಬಳ್ಳಿ JN1. ಸೊ ಇದರಲ್ಲಿ ಪ್ರಾಣ ಹೋಗುವಂಥ ಪರಿಸ್ಥಿತಿ ಬರಲ್ಲ. ಇದು ಆರ್ಡಿನರಿ ಕೋಲ್ಡ್ ಕಾಫ್ ಥರ ಇರುತ್ತೆ. ಇದು 90% ಪಾಪ್ಯುಲೇಷನ್ಗೆ ಸೀಮಿತವಾಗಿರುತ್ತೆ. ಇನ್ನೊಂದು 10% ಯಾರ್ಯಾರಿಗೆ ಹೃದಯದ ಕಾಯಿಲೆಗಳಿರುತ್ತೆ, ಕಿಡ್ನಿ ಕಾಯಿಲೆಗಳಿರುತ್ತೆ, ಅಂಥವ್ರಿಗೆ ಸ್ವಲ್ಪ ಜಾಸ್ತಿನೇ ತೀವ್ರತೆ ಬರಬಹುದು. ಹಾಗಾಗಿ ಭೀಕರ, ಅಲೆ ಎರಡನ್ನೂ ಬಿಟ್ಟು ಮಿಕ್ಕಿದ್ದನ್ನು ಮಾತಾಡೋಣ. ಸೇಮ್ ಕೊರೋನಾ ಅಂದ ತಕ್ಷಣ ಒಂದು ರೀತಿಯಲ್ಲಿ ಎಚ್ಚರಿಕೆ ಬಹಳ ಮುಖ್ಯ. ಯಾಕಂದರೆ ತುಂಬ ಜನಕ್ಕೆ ಸ್ಪ್ರೆಡ್ ಆಗುವಂಥ ಕಾಯಿಲೆ ಆಗಿರೋದ್ರಿಂದ ಯಾವ ರೀತಿ ಜನ ಎಚ್ಚರಿಕೆಯಿಂದ ಇರಬೇಕು ಸರ್? ಮೊದಲನೇದು, ಭೀಕರತೆ ಇಲ್ಲ, ಅಲೆ ಇಲ್ಲ ಅಂದಿದ್ದ ಒಂದು ಕ್ಷಣದಲ್ಲಿ ನಮ್ಮ ಜವಾಬ್ದಾರಿ ಕಮ್ಮಿ ಆಗತ್ತೆ ಅಂತ ಅಲ್ಲ. ನಮ್ಮ ಜವಾಬ್ದಾರಿ ಅಂದರೆ ಸಾರ್ವಜನಿಕರ ಒಂದು ನೈತಿಕ ಒಂದು ಜವಾಬ್ದಾರಿ, ಸರ್ಕಾರದ ವತಿಯಿಂದ ಡಾಕ್ಟ್ರು ಹಾಗೂ ಮಾಧ್ಯಮದವರು ನಾವೆಲ್ಲರೂ ಸೇರಿ ಏನು ಮಾಡಬೇಕು ಅಂದರೆ, ಇದು ಎಂಡಮಿಕ್ ಅಂತೀವಿ. ಎಂಡಮಿಕ್ ಅಂದರೆ ಪ್ರಾಂತೀಯವಾಗಿ ಪಸರಿಸುವಂಥ ವೈರಸ್. ಇವಾಗ ಅದು ಪ್ಯಾಂಡಮಿಕ್ ಲೆವೆಲಲ್ಲಿ ಇಲ್ಲ, ಇಂಡಿಯಾಲಂತೂ ಇಲ್ಲ. ಪ್ಯಾಂಡಮಿಕ್ ಒಂದು ಗತಿಮುಟ್ಟುಗಳನ್ನ ತಲುಪೋದಕ್ಕೆ ಮುಂಚೆನೇ ಇದನ್ನು ಪ್ರಾಂತೀಯವಾಗಿ ಉಳಿಸಿ ಹಾಗೇನೆ ಕಮ್ಮಿ ಮಾಡೋದಕ್ಕೆ ನಮ್ಮ ಸಕಲ ಪ್ರಯತ್ನಗಳು ನಡೀಬೇಕು. ಹೆದರ್ಕೊಳ್ಳೋದು ಬೇಡ. ಇದರಲ್ಲಿ ನಾವು ಮಾಡಬೇಕಾಗಿರೋದು ಏನಂದರೆ, ಮಾಸ್ಕ್ ಅಪ್ ಕರ್ನಾಟಕ ಅಂತ ಕ್ಯಾಂಪೇನ್ ಮಾಡಬೇಕು. ಮೊದಲನೇ ವೇವ್ ಇರ್ಬೋದು, ಡೆಲ್ಟಾ, ಮಾರಕ ಡೆಲ್ಟಾ ವೇವ್, ಇವೆಲ್ಲದು, ಅದಾದಮೇಲೆ ಒಮಿಕ್ರಾನ್ ವೇವ್, ಈ 3-4 ಬಂದಿರೋವಂಥ ವೇವ್ಗಳಲ್ಲಿ ನಾವು ಕಲ್ತಿರೋ ಪಾಠ ಏನಂದರೆ, ನಂಬರ್ 1 ಪ್ರೊಟೆಕ್ಷನ್ ಕೊಡೋವಂಥದ್ದು ಮಾಸ್ಕ್ ಹಾಕ್ಕೊಳ್ಳೋದು. ಎರಡನೇದು, ಜನಸಂದಣಿ ಇದರಿಂದ ಸ್ವಲ್ಪ ದೂರ ಇರೋದು, ಅಲೆ ಕಮ್ಮಿಯಾಗಿ ಹೋಗೋ ತನಕ. ಯಾರ್ಯಾರು ವ್ಯಾಕ್ಸಿನ್ ತೊಗೊಂಡಿಲ್ಲ ಅಥವಾ ಯಾರು ಹೈ ರಿಸ್ಕ್ ಪಾಪ್ಯುಲೇಷನ್ ಅಂತ ಕರಿತೀವಿ, ಅಂಥವರಲ್ಲಿ ವ್ಯಾಕ್ಸಿನ್ ಕೊಡ್ಬೋದಾ ಅನ್ನೋ ಒಂದು ಯೋಚನೆ ಇದೆ. ಇದು ಇನ್ನೂ ಕಾರ್ಯಗತವಾಗಿ ಬಂದಿಲ್ಲ. ಇನ್ನೊಂದು ಪ್ರಿಕಾಷನರಿ ಡೋಸ್ ಬೇಕಾ ಈ ಥರ ರಿಸ್ಕ್ ಪಾಪ್ಯುಲೇಷನ್ಗೆ ಅನ್ನೋದನ್ನು ನಿಗದಿಪಡಿಸಿ, ಇದು ಒಂದು ದೊಡ್ಡ ನಿಯಂತ್ರಣ ಮಾಡೋದಕ್ಕೆ, ಈ ಸ್ಪೈಕ್ನ ನಿಯಂತ್ರಣ ಮಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ಅವಿಭಾಜ್ಯ ಅಂಗವಾಗಿರುತ್ತೆ. ಯಾವುದೇ ಕೋಲ್ಡ್ ಕಾಫ್ ಬಂದರೆ ಅಟ್ಲೀಸ್ಟ್ ನಿಗದಿತ ಕೇಂದ್ರಗಳಲ್ಲಿ ಒಂದು RT-PCR ಮಾಡಿಸಿ, ಆವಾಗಲೇ ನಮಗೆ ಗೊತ್ತಾಗೋದು ಇದು ಯಾವ ಪ್ರಮಾಣಕ್ಕೆ ಹೋಗುತ್ತೆ ಅಂತ. ಇದಕ್ಕೆ ನನ್ನ ಪ್ರಕಾರವಾಗಿ ಡೆಲ್ಟಾಗೆ ಬೇಕಾಗಿದ್ದಂಥ ಮೆಡಿಸಿನ್ಸ್ ಬೇಕಾಗಲಿ ಅಥವಾ ಒಮಿಕ್ರಾನ್ ಟೈಮಲ್ಲಿ ಬೇಕಾಗಿದ್ದು ಆ ಥರದ್ದು ಯಾವುದು ಮೆಡಿಸಿನ್ಸ್ ಬೇಕಾಗಲ್ಲ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅದನ್ನು ಮಾತ್ರ ಮಾಡೋದಕ್ಕಾಗತ್ತೆ. ಭಾಳಷ್ಟು ಜನಕ್ಕೆ ಈ ಸತಿ ನಾವು ಪ್ರಯತ್ನ ಮಾಡಿ ಯಾವುದೇ ರೀತಿ ಮಾನಸಿಕ, ಆರ್ಥಿಕ, ದೈಹಿಕ ತೊಂದರೆಗಳಾಗದೇನೆ ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡಬೇಕು. ಯಾವ 10%ಅಲ್ಲಿ ಬೇಕೇ ಆಗುತ್ತೆ ಹಾಸ್ಪಿಟಲ್, ಅದನ್ನು ಭಾಳ ಕೇರ್ಫುಲ್ಲಾಗಿ ನೋಡಿ ಅಂಥವ್ರಿಗೆ ಅಡ್ಮಿಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಒಟ್ಟಿನಲ್ಲಿ ಹೇಳಕ್ಕೆ ಹೋದರೆ, ಈಗ ಕಾಣಿಸ್ತಾ ಇರೋ ಅಲ್ಪ ನಂಬರ್ಸಲ್ಲಿ ಇದು ಅಲೆಯಾಗಿ ಪರಿವರ್ತನೆ ಆಗದೇ ಇರೋಕ್ಕೂ ಭಾಳಷ್ಟು ಚಾನ್ಸ್ ಇದೆ. ಅದೆಲ್ಲ ನಿಮ್ಮ ಕೈಯಲ್ಲಿದೆ.
ಇದು ನನ್ನ ಸಾರ್ವಜನಿಕರಲ್ಲಿ ನನ್ನ ಕಳಕಳೆಯ ಪ್ರಾರ್ಥನೆ. ಮಾಸ್ಕ್ ಹಾಕ್ಕೊಳ್ಳಿ ಅನ್ನೋದು. ಹಿರಿಯ ನಾಗರಿಕರು ಮತ್ತು ಮಕ್ಕಳು, ಯಾಕಂದರೆ ಇವರಿಗೆ ಇಮ್ಯುನಿಟಿ ಲೆವೆಲ್ ಕಡಿಮೆ ಇರುವಂಥದ್ದು. ಪೋಷಕರಿಗೂ ಒಂದು ಆತಂಕ ಶುರು ಆಗುತ್ತೆ. ಯಾಕಂದರೆ ಫಸ್ಟ್ 2 waves ನಾವು ನೋಡಿದ್ವಿ, ಶಾಲೆ ಕಾಲೇಜುಗಳು ಇಮಿಡಿಯೇಟಾಗಿ ರಜೆ ಮಾಡಿದ್ರು. ಈಗ ಮಕ್ಕಳ ಬಗ್ಗೆ ಮತ್ತು ಹಿರಿಯ ನಾಗರಿಕರಿಗೆ ಪೋಷಕರು ಯಾವ ರೀತಿ ಅವ್ರ ಬಗ್ಗೆ ಕೇರ್ಫುಲ್ ಆಗಿರಬೇಕು? ಈಗ ಮೊದಲ ಹಂತದಲ್ಲಿ ಕೋವಿಡ್ ಅಂದರೆ ಏನು ಅಂತಲೂ ಜನಕ್ಕೆ ಗೊತ್ತಿರಲಿಲ್ಲ. ಅದು ಹರಡ್ತಾ ಇದ್ದಿದ್ದು ಒಂದು ಭೀಕರತೆ, ಮೊದಲನೇ ವೇವ್, 2ನೇ ವೇವ್ ಎಲ್ಲ ನೋಡಿದಾಗ ಆವಾಗ ಶಾಲಾ ಕಾಲೇಜುಗಳು ಬಂದಾಗಿತ್ತು. ಆದರೆ ಇವಾಗ ಅದೆಲ್ಲ ಆಗಿ 3-4 years ಆಗಿದೆ. ಇವಾಗ ನಾವು ಹಿಂತಿರುಗಿ ನೋಡಿದಾಗ ಕೋವಿಡ್ ಟೈಮಲ್ಲಿ ಶಾಲಾ ಕಾಲೇಜುಗಳು ಬಂದ್ ಮಾಡಿ ಮಕ್ಕಳ ಮೇಲೆ ಏನು ಪರಿಣಾಮ ಆಯಿತು ಅನ್ನೋದು ಇವಾಗ ಗೋಚರಿಸುತ್ತೆ. ಅರ್ಥ ಆಯ್ತಲ್ಲ? ಸೊ TV ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಗೇಮಿಂಗ್ ಇರ್ಬೋದು, ಮೊಬೈಲ್ ಇರ್ಬೋದು, ಇದ್ರ ಮೇಲೆ ಹೆಚ್ಚು ಮಕ್ಕಳ ಆಸಕ್ತಿ ಹೋಯಿತು. ಆ ದುಷ್ಪರಿಣಾಮಗಳು ಇಲ್ಲಿವರೆಗೂ ನಡೀತಾ ಇದೆ. ಆದ್ದರಿಂದ ಸ್ಕೂಲ್ಗಳಲ್ಲಿ ಸ್ವಲ್ಪ ಫಿಸಿಕಲ್ ದೂರತೆ, 2ನೇದಾಗಿ ಮಾಸ್ಕ್ ಹಾಕೊಳ್ಳೋದು, ಆಮೇಲೆ ನಿಮ್ಮ ಮಗುಗೆ ಲಕ್ಷಣಗಳಿದ್ದಾಗ ಕೆಮ್ಮು, ನೆಗಡಿ, ಜ್ವರ, ನೋವು, ಬಾಡಿ ನೋವು ಈ ಥರದ್ದಿದ್ದಾಗ ನೀವು ಮಕ್ಕಳನ್ನ ಕಳಿಸ್ತೇನೆ ಡಾಕ್ಟ್ರಿಗೆ ತೋರಿಸಿ. ಆ ಥರ ಮಾಡೋದ್ರಿಂದ ಈ ಸ್ಕೂಲ್ ಕಾಲೇಜ್ ಬಂದ್ ಆಗಬಾರ್ದು. ಈ ಸತಿ ಇದು ಎಂಡಮಿಕ್ ಅಂದಾಗ ವರ್ಷಕ್ಕೆ ಒಂದು ಸತಿ ಏರಿಳಿತ ಇದ್ದೇ ಇರುತ್ತೆ. ಹಾಗಿರೋದ್ರಿಂದ ಯಾವುದೇ ರೀತಿಯಾಗಿ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದನ್ನು ನಾವು ನಮ್ಮ ಗುರಿ ಪಡಿಸ್ಕೋಬೇಕು, ಗುರಿ ಇರಬೇಕು. ಇದಿಷ್ಟು ಡಾಕ್ಟರ್ ಸತ್ಯನಾರಾಯಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.